ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸನಾತನ ಧರ್ಮದ ಒಂದು ಮಹತ್ವದ ವಿಷಯವನ್ನು ತಿಳಿದುಕೊಳ್ಳೋಣ. ದೇವರಿಗೆ ನೈವೇದ್ಯವನ್ನು ಏಕೆ ಅರ್ಪಿಸಬೇಕು? ದೇವರು ನಿಜವಾಗಿಯೂ ಅದನ್ನು ಸ್ವೀಕರಿಸುತ್ತಾರೆಯೇ ಅಥವಾ ಬೇರೆ ರೀತಿಯಲ್ಲಿ ಸ್ವೀಕರಿಸುತ್ತಾರೆಯೇ? ಈ ಪ್ರಶ್ನೆಗೆ ಶಾಸ್ತ್ರ, ಪುರಾಣ ಮತ್ತು ಸಂಪ್ರದಾಯದ ಆಧಾರದ ಮೇಲೆ ಉತ್ತರ ತಿಳಿದುಕೊಳ್ಳೋಣ. ನೈವೇದ್ಯ ಎಂದರೆ, ನೈವೇದ್ಯ ಎಂಬ ಪದವು ಸಂಸ್ಕೃತದ ನಿವೇದನ ಎಂಬ ಪದದಿಂದ ಬಂದಿದೆ. ಅಂದರೆ ಭಗವಂತನಿಗೆ ಸಮರ್ಪಿಸುವುದು ಎಂಬ ಅರ್ಥ. ನಾವು ತಿನ್ನುವ ಆಹಾರವನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸುವುದು ಸನಾತನ ಧರ್ಮದ ಸಂಪ್ರದಾಯವಾಗಿದೆ. ದೇವರಿಗೆ ನೈವೇದ್ಯವನ್ನು ಏಕೆ ಕೊಡಬೇಕು? ಶಾಸ್ತ್ರಗಳ ಪ್ರಕಾರ ಈ ಜಗತ್ತಿನಲ್ಲಿರುವ ಅನ್ನ, ನೀರು, ಗಾಳಿ, ಬೆಂಕಿ, ಮಳೆ, ಬೆಳಕು ಇವೆಲ್ಲವೂ ದೇವರ ಅನುಗ್ರಹದಿಂದಲೇ ನಮಗೆ ದೊರೆಯುತ್ತವೆ. ಆದ್ದರಿಂದ ಕೃತಜ್ಞತೆಯ ಸಂಕೇತವಾಗಿ ಮೊದಲು ದೇವರಿಗೆ ಅರ್ಪಿಸಿ ನಂತರ ಸೇವಿಸುವುದು ಧರ್ಮವಾಗಿದೆ. ಭಗವದ್ಗೀತಾ 9:26ರಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ಪತ್ರಂ ಪುಷ್ಪಂ ಫಲಂ ತಯೋ ಯೋ ಮೇ ಭಕ್ತ್ಯಾ ಪ್ರಯಚ್ಛತೆ ತದಂ ಭುಕ್ತ್ಯಾ ಪ್ರಹುತ್ವಾ ಸ್ವಾಮಿ ಪ್ರಯಾತತಂ. ಅರ್ಥ: ಯಾರು ಭಕ್ತಿಯಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಸ್ವಲ್ಪ ನೀರನ್ನು ಅರ್ಪಿಸುತ್ತಾರೋ ಅವರ ಭಕ್ತಿಯನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಇಲ್ಲಿ ಭಗವಂತನು ಆಹಾರದ ಪ್ರಮಾಣವನ್ನು ನೋಡುವುದಿಲ್ಲ, ಭಕ್ತಿಯನ್ನು ಮುಖ್ಯವಾಗಿ ಸ್ವೀಕರಿಸುತ್ತಾನೆ. ದೇವರು ನೈವೇದ್ಯವನ್ನು ಹೇಗೆ ಸ್ವೀಕರಿಸುತ್ತಾರೆ? ಇದು ಅನೇಕ ಜನರಿಗೆ ಇರುವ ಪ್ರಶ್ನೆ. ದೇವರು ನಮ್ಮಂತೆ ಬಾಯಿಯಿಂದ ತಿನ್ನುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ದೇವರು ಆಹಾರದ ಸೂಕ್ಷ್ಮ ಸಾರವನ್ನು ಸ್ವೀಕರಿಸುತ್ತಾರೆ. ಅಂದರೆ ಭಕ್ತಿಯಿಂದ ಅರ್ಪಿಸಿದ ಆಹಾರದಲ್ಲಿರುವ ದೈವಿಕ ಸ್ಪಂದನವನ್ನು ದೇವರು ಸ್ವೀಕರಿಸಿ ಅದನ್ನು ಪವಿತ್ರ ಪ್ರಸಾದವನ್ನಾಗಿ ಮಾಡುತ್ತಾರೆ. ಅದಕ್ಕಾಗಿಯೇ ನೈವೇದ್ಯದ ನಂತರ ಅದೇ ಆಹಾರಕ್ಕೆ ಪ್ರಸಾದ ಎಂಬ ಗೌರವ ದೊರೆಯುತ್ತದೆ. ಪ್ರಸಾದದ ಮಹತ್ವ: ಪ್ರಸಾದ ಎಂದರೆ ದೇವರ ಕೃಪೆಯ ಸಂಕೇತ. ಪ್ರಸಾದವನ್ನು ಸೇವಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಭಕ್ತಿ ಹೆಚ್ಚುತ್ತದೆ, ಅಹಂಕಾರ ಕಡಿಮೆಯಾಗುತ್ತದೆ, ದೇವರ ಅನುಗ್ರಹ ದೊರೆಯುತ್ತದೆ, ಮನೆಯಲ್ಲಿ ಸಾತ್ವಿಕ ವಾತಾವರಣ ನಿರ್ಮಾಣವಾಗುತ್ತದೆ. ನೈವೇದ್ಯ ಮಾಡುವ ಸರಿಯಾದ ವಿಧಾನ: ಮೊದಲು ಸ್ನಾನ ಮಾಡಿ ಶುದ್ಧವಾಗಿರಿ. ಶುದ್ಧವಾದ ಪಾತ್ರೆಯಲ್ಲಿ ಆಹಾರ ಇಡಿ. ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರವಾದರೆ ಉತ್ತಮ. ದೇವರ ಮುಂದೆ ಇಟ್ಟು ಗಂಟೆ ಬಾರಿಸಿ ಭಕ್ತಿಯಿಂದ ಮಂತ್ರ ಅಥವಾ ದೇವರ ಸ್ಮರಣೆ ಮಾಡಿ ಕೆಲವು ನಿಮಿಷ ದೇವರಿಗೆ ಸಮರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಎಲ್ಲರಿಗೂ ಹಂಚಿ. ನೈವೇದ್ಯದ ಮಾಡುವಾಗ ಗಮನಿಸಬೇಕಾದ ವಿಷಯಗಳು: ಮೊದಲು ನಾವು ರುಚಿ ನೋಡಬಾರದು. ಸ್ವಚ್ಛತೆ ಅಗತ್ಯ ಮುಖ್ಯ. ಕೋಪ, ದ್ವೇಷ, ಅಶುದ್ಧ ಮನಸ್ಸಿಂದ ಅರ್ಪಿಸಬಾರದು. ಪ್ರೀತಿ ಮತ್ತು ಭಕ್ತಿಯಿಂದ ಸಮರ್ಪಿಸಬೇಕು. ದೇವರು ಎಲ್ಲ ನೈವೇದ್ಯವನ್ನು ಸ್ವೀಕರಿಸುತ್ತಾರೆಯೇ? ಹೌದು. ಆದರೆ ಭಕ್ತಿಯಿಂದ ಅರ್ಪಿಸಿದ ನೈವೇದ್ಯವನ್ನು ಶಾಸ್ತ್ರಗಳು ಹೇಳುವಂತೆ ದೇವರಿಗೆ ಭಕ್ತಿಯೇ ಮುಖ್ಯ. ದೊಡ್ಡ ಔತಣಕ್ಕಿಂತಲೂ ಪ್ರೀತಿಯಿಂದ ಅರ್ಪಿಸಿದ ಒಂದು ಹಣ್ಣು, ಒಂದು ತುಳಸಿ ದಳ ಅಥವಾ ಒಂದು ಗ್ಲಾಸ್ ನೀರು ದೇವರಿಗೆ ಪ್ರಿಯವಾಗಿರುತ್ತದೆ. ಪುರಾಣದ ಉದಾಹರಣೆಗಳು: ಶಬರಿ ರಾಮನಿಗೆ ಪ್ರೀತಿಯಿಂದ ಹಣ್ಣುಗಳನ್ನು ಅರ್ಪಿಸಿದಳು. ಆ ಭಕ್ತಿಯನ್ನು ಶ್ರೀರಾಮನು ಸ್ವೀಕರಿಸಿದ. ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಅರ್ಪಿಸಿದನು. ಅದು ಸಾಮಾನ್ಯ ಆಹಾರವಾಗಿದ್ದರೂ ಕೃಷ್ಣನು ಭಕ್ತಿಯಿಂದ ಅದನ್ನು ಸಂತೋಷದಿಂದ ಸ್ವೀಕರಿಸಿದನು. ಈ ಘಟನೆಗಳು ದೇವರಿಗೆ ಆಹಾರಕ್ಕಿಂತ ಭಕ್ತಿಯೇ ಮುಖ್ಯ ಎಂಬುದನ್ನು ತಿಳಿಸುತ್ತವೆ. ಕೊನೆಯ ಸಂದೇಶ: ಸ್ನೇಹಿತರೆ, ದೇವರಿಗೆ ನೈವೇದ್ಯ ಕೊಡುವುದು ದೇವರಿಗೆ ಊಟ ಮಾಡಿಸುವುದಲ್ಲ. ಅದು ನಮ್ಮ ಕೃತಜ್ಞತೆ, ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ. ಭಕ್ತಿಯಿಂದ ಅರ್ಪಿಸಿದ ನೈವೇದ್ಯ ದೇವರ ಕೃಪೆಯಿಂದ ಪ್ರಸಾದವಾಗಿ ಪರಿವರ್ತನೆಯಾಗಿ ನಮ್ಮ ಜೀವನದಲ್ಲಿ ಶುಭ, ಶಾಂತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿದಿನ ಸಾಧ್ಯವಾದಷ್ಟು ದೇವರಿಗೆ ಒಂದು ಹಣ್ಣು, ಹಾಲು, ನೀರು ಮತ್ತು ಮನೆಯಲ್ಲಿ ಮಾಡಿದ ಅನ್ನವನ್ನು ಭಕ್ತಿಯಿಂದ ಸಮರ್ಪಿಸಿ ನಂತರ ಪ್ರಸಾದವಾಗಿ ಸ್ವೀಕರಿಸುವ ಅಭ್ಯಾಸ ಬೆಳೆಸೋಣ. ಧರ್ಮವನ್ನು ಪಾಲಿಸೋಣ, ಭಕ್ತಿಯನ್ನು ಬೆಳೆಸೋಣ, ದೇವರ ಕೃಪೆಗೆ ಪಾತ್ರರಾಗೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.